ಹೆಲೋ ಮಕ್ಕಳೇ, ಆಟವಾಡಲು, ಓಡಲು, ನಗೆಯಲು ಮತ್ತು ಓದಲು ನಿಮಗೆ ಶಕ್ತಿ ಬೇಕು ಅಲ್ಲವೇ? ಆಹಾರವು ನಮಗೆ ಶಕ್ತಿಯನ್ನು ನೀಡುತ್ತದೆ ಎಂದು ನಿಮಗೆ ತಿಳಿದಿದೆ. ನಾವು ಘನ ಪದಾರ್ಥಗಳನ್ನು ತಿನ್ನುತ್ತೇವೆ, ದ್ರವವನ್ನು ಕುಡಿಯುತ್ತೇವೆ ಮತ್ತು ಅನಿಲಗಳನ್ನು ಉಸಿರಾಡುತ್ತೇವೆ. ಇವೆಲ್ಲವೂ ದೇಹದ ಪ್ರತಿಯೊಂದು ಕೋಶಕ್ಕೂ ಒಯ್ಯುತ್ತವೆ ಎಂದರೆ ಆಶ್ಚರ್ಯವಾಗುವುದಿಲ್ಲವೇ? ಇದು ಹೇಗೆ ಸಾಧ್ಯ ಗೊತ್ತಾ? ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ರಕ್ತದಿಂದ ಎಲ್ಲ ಜೀವಕೋಶಗಳಿಗೆ ಸಾಗಿಸಲಾಗುತ್ತದೆ ಮತ್ತು ಎಲ್ಲ ಜೀವನ ಪ್ರಕ್ರಿಯೆಗಳಿಗೆ ಅಗತ್ಯವಾದ ಶಕ್ತಿಯನ್ನು ಉತ್ಪಾದಿಸುತ್ತದೆ. ನಾನು ಬಿಂದು. ಈಗ 10ನೇ ತರಗತಿಯ ಜೀವಶಾಸ್ತ್ರದ ಪಾಠ ಜೀವನ ಪ್ರಕ್ರಿಯೆಗಳಿಂದ ಪ್ರಾಣಿಗಳಲ್ಲಿ ಸಾಗಣೆಯ ವಿಷಯದ ಬಗ್ಗೆ ನಿಮಗೆ ವಿವರವಾಗಿ ವಿವರಿಸುತ್ತೇನೆ. ಏಕಕೋಶೀಯ ಜೀವಿಗಳಲ್ಲಿ ಪದಾರ್ಥಗಳನ್ನು ಹೆಚ್ಚು ದೂರಕ್ಕೆ ಸಾಗಿಸಬೇಕಾಗಿಲ್ಲ, ಆದರೆ ಬಹುಕೋಶೀಯ ರೂಪಗಳಲ್ಲಿ ವಸ್ತುಗಳನ್ನು ದೂರವರೆಗೆ ಕಳುಹಿಸಬೇಕಾಗುತ್ತದೆ. ಉದಾಹರಣೆಗೆ, ಭೂಮಿಯ ಮೇಲಿನ ಅತಿ ಎತ್ತರದ ಸಸ್ಯಕ್ಕೆ 100 ಅಡಿಗಳಂತೆ ಹೆಚ್ಚು. ಅಮೀಬಾ, ಹೈಡ್ರಾ ಇತ್ಯಾದಿ ಕೆಳಗಿನ ಜೀವಿಗಳಲ್ಲಿ ಎಲ್ಲ ವಸ್ತುಗಳನ್ನು ಪ್ರಸರಣ, ಆಸ್ಮೋಸಿಸ್ ಮುಂತಾದ ಸರಳ ಪ್ರಕ್ರಿಯೆಯ ಮೂಲಕ ಸಾಗಿಸಲಾಗುತ್ತದೆ. ತಮ್ಮ ದೇಹದಲ್ಲಿ ಟ್ರಿಲಿಯನ್ಟ್ಲೆಟ್ ಜೀವಕೋಶಗಳನ್ನು ಹೊಂದಿರುವ ಉನ್ನತ ಪ್ರಾಣಿಗಳಲ್ಲಿ ಮತ್ತು ಪ್ರಸರಣ ಮತ್ತು ಆಸ್ಮೋಸಿಸ್ ಮೂಲಕ ವಸ್ತುಗಳ ಬೃಹತ್ ಚಲನೆಯು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಅಂತಹ ವಿಳಂಬವನ್ನು ತಪ್ಪಿಸಲು ವಸ್ತುಗಳನ್ನು ಹೆಚ್ಚು ವೇಗವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಸಾಗಿಸುವ ಪ್ರತ್ಯೇಕ ವ್ಯವಸ್ಥೆಯ ಅಗತ್ಯವಿದೆ. ಸಾರಿಗೆ ಎಂದರೆ ವಸ್ತುಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಯ್ಯುವುದು. ದೊಡ್ಡ ಜೀವಿಗಳಲ್ಲಿ ಪೋಷಕಾಂಶಗಳು, ಲವಣಗಳು, ಆಮ್ಲಜನಕ, ಹಾರ್ಮೋನ್ಗಳು ಮತ್ತು ದೇಹದಾದ್ಯಂತ ತ್ಯಾಜ್ಯ ಉತ್ಪನ್ನಗಳ ಸಾಗಣೆಯನ್ನು ಪರಿಚಲನಾ ವ್ಯವಸ್ಥೆ ನಿರ್ವಹಿಸುತ್ತದೆ. ರಕ್ತ ಪರಿಚಲನಾ ವ್ಯವಸ್ಥೆಯು ಪರಿಚಲನೆ ಮಾಡುವ ದ್ರವಗಳು, ರಕ್ತ ಮತ್ತು ದುಗ್ಧರಸ ಮತ್ತು ಹೃದಯ ಮತ್ತು ರಕ್ತನಾಳಗಳನ್ನು ಒಳಗೊಂಡಿರುತ್ತದೆ. ಇದು ಸಂಗ್ರಹಿಸುವ ಮತ್ತು ಸಾಗಿಸುವ ವ್ಯವಸ್ಥೆಯನ್ನು ರೂಪಿಸುತ್ತದೆ. ಕಲಿಕೆಯ ಫಲಿತಾಂಶಗಳು. ಈ ಅಧ್ಯಾಯವನ್ನು ಅಧ್ಯಯನ ಮಾಡಿದ ನಂತರ ನೀವು ಇದರ ಬಗ್ಗೆ ತಿಳಿಯುವಿರಿ. ರಕ್ತ ಪರಿಚಲನಾ ವ್ಯವಸ್ಥೆಗಳ ವಿಧಗಳು. ರಕ್ತದ ಸಂಯೋಜನೆ. ರಚನೆ, ರಕ್ತನಾಳಗಳು. ಹೃದಯದ ರಚನೆ. ಹೃದಯದ ಕವಾಟಗಳು. ಕೀವರ್ಡ್ಗಳು. ರಕ್ತ ಪರಿಚಲನಾ ವ್ಯವಸ್ಥೆ, ಸಾರಿಗೆ, ಹೃದಯ, ಅಪಧಮನಿಗಳು, ಸಿರೆಗಳು, ಕ್ಯಾಪಿಲರೀಸ್, ಹೃತ್ಕರ್ಣ, ಕುಹರಗಳು, ಮಿಟ್ರಲ್ ಕವಾಟ, ಸೆಲ್ಯುಲಾರ್ ಕವಾಟ. ಪ್ಲಾಸ್ಮಾ,
ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಕಿರುಬೆಳ್ಳಿಗಳು. ಈ ಪರಿಕಲ್ಪನೆ ನಕ್ಷೆಯಲ್ಲಿ ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ನೋಡೋಣ. ರಕ್ತ ಪರಿಚಲನಾ ವ್ಯವಸ್ಥೆಯ ವಿಧಗಳು. ಪ್ರಾಣಿಗಳು 2 ರೀತಿಯ ರಕ್ತ ಪರಿಚಲನಾ ವ್ಯವಸ್ಥೆಯು ಹೊಂದಿವೆ. ತೆರೆದ ಪ್ರಕಾರ, ಮುಚ್ಚಿದ ಪ್ರಕಾರ. ತೆರೆದ ಪ್ರಕಾರ. ತೆರೆದ ಪ್ರಕಾರದಲ್ಲಿ ರಕ್ತವನ್ನು ಹೃದಯದಿಂದ ರಕ್ತನಾಳಿಗಳಿಗೆ ಪಂಪ್ ಮಾಡಲಾಗುತ್ತದೆ. ಅದು ಸೈನಸ್ ಎಂದು ಕರೆಯಲ್ಪಡುವ ಜಾಗಗಳಲ್ಲಿ ತೆರೆದುಕೊಳ್ಳುತ್ತದೆ. ಈ ಸೈನಸ್ಗಳು ಹೋಮೋಕೋಯಲ್ ಎಂಬ ದೇಹದ ಕುಳಿಗಳಾಗಿವೆ. ಕ್ಯಾಪಿಲರಿ ವ್ಯವಸ್ಥೆಯು ಇರುವುದಿಲ್ಲ. ಉದಾಹರಣೆ ಆರ್ಥೋಪಾಡ್ಸ್, ಮೃದ್ವಂಗಿಗಳು ಮತ್ತು ಆಸ್ಟಿಡಿಯನ್ನರು. ಮುಚ್ಚಿದ ಪ್ರಕಾರ. ಮುಚ್ಚಿದ ಪ್ರಕಾರದಲ್ಲಿ ರಕ್ತವು ನಿರ್ದಿಷ್ಟ ರಕ್ತನಾಳಗಳ ಮೂಲಕ ದೇಹದ ಸುತ್ತ ಸಂಪೂರ್ಣ ಸರ್ಕ್ಯೂಟ್ನಲ್ಲಿ ಹರಿಯುತ್ತದೆ. ರಕ್ತವು ಅಪಧಮನಿಗಳಿಂದ ರಕ್ತನಾಳಗಳಿಗೆ ಕ್ಯಾಪಿಲರೀಸ್ ಎಂಬ ಸಣ್ಣ ರಕ್ತನಾಳಗಳ ಮೂಲಕ ಹರಿಯುತ್ತದೆ. ಉದಾಹರಣೆ ಕಶೇರುಕಗಳು. ವಿಲಿಯಂ ಹಾರ್ವೆ 1628ರಲ್ಲಿ ಮುಚ್ಚಿದ ರಕ್ತ ಪರಿಚಲನಾ ವ್ಯವಸ್ಥೆಯು ಕಂಡುಹಿಡಿದರು. ರಕ್ತ. ರಕ್ತವು ಕೆಂಪು ಬಣ್ಣದ ದ್ರವದ ಸಂಯೋಜಕ ಅಂಗಾಂಶವಾಗಿದೆ. ಆಮ್ಲಜನಕಯುಕ್ತ ರಕ್ತವು ಆಳವಾದ ಕೆಂಪು ಬಣ್ಣವನ್ನು ಹೊಂದಿರುತ್ತದೆ. ರುಚಿಯಲ್ಲಿ ಉಪ್ಪು ಮತ್ತು ಅದರ pH 7.4 ಆಗಿದೆ. ರಕ್ತವು ಮುಖ್ಯವಾಗಿ ದ್ರವ ಪ್ಲಾಸ್ಮಾ ಮತ್ತು ರೂಪುಗೊಂಡು ಅಂಶಗಳು ಅಥವಾ ರಕ್ತ ಕಣಗಳು ಎಂಬ 2 ಘಟಕಗಳಿಂದ ಕೂಡಿದೆ. ಪ್ಲಾಸ್ಮಾ. ಇದು ಸ್ವಲ್ಪ ಕ್ಷಾರೀಯವಾಗಿದ್ದು ಸೆಲ್ಯುಲಾರ್ ಅಲ್ಲದ ಪದಾರ್ಥವನ್ನು ಹೊಂದಿರುತ್ತದೆ. ಇದು ಸುಮಾರು 55% ರಕ್ತವನ್ನು ಹೊಂದಿರುತ್ತದೆ. ಪ್ರೋಟೀನ್ಗಳು, ಗ್ಲೂಕೋಸ್, ಯೂರಿಯಾ, ಕಿಣ್ವಗಳು, ಹಾರ್ಮೋನ್ಗಳು, ವಿಟಮಿನ್ಗಳು ಮತ್ತು ಖನಿಜಗಳಂತಹ ಸಾವಯವ ಪದಾರ್ಥಗಳು ಪ್ಲಾಸ್ಮಾದಲ್ಲಿ ಇರುತ್ತವೆ. ರಕ್ತದ ರೂಪುಗೊಂಡ ಅಂಶಗಳು. ರಕ್ತ ಕಣಗಳು 3 ವಿಧಗಳಾಗಿವೆ. ಕೆಂಪು ರಕ್ತ ಕಣಗಳು ಅಥವಾ ಎರಿಥ್ರೋಸೈಟ್ಗಳು, ಬಿಳಿ ರಕ್ತ ಕಣಗಳು ಅಥವಾ ಲ್ಯೂಕೋಸೈಟ್ಗಳು, ರಕ್ತದ ಪ್ಲೇಟ್ಲೆಟ್ಗಳು ಅಥವಾ ಥ್ರಂಬೋಸೈಟ್ಗಳು. ನೀವು 8 ಮತ್ತು 9ನೇ ತರಗತಿಯಲ್ಲಿ ರಕ್ತದ ಸಂಯೋಜನೆ, ರಕ್ತ ಕಣಗಳು, ರಕ್ತದ ಗುಂಪುಗಳು ಮತ್ತು ರಕ್ತದಾನದ ಬಗ್ಗೆ ವಿವರವಾಗಿ ಕಲಿತಿದ್ದೀರಿ. ಆದ್ದರಿಂದ ಅವುಗಳನ್ನು ಮತ್ತೊಮ್ಮೆ ರಿಫೈಲ್ ಮಾಡುವ ಆ ವಿಡಿಯೋಗಳನ್ನು ವೀಕ್ಷಿಸಿ. ರಕ್ತನಾಳಗಳು. ರಕ್ತನಾಳಗಳು ರಕ್ತವನ್ನು ಸಾಗಿಸುವ ಶಾಖೆಯ ಕೊಳವೆಗಳ ಜಾಲವಾಗಿದೆ.
ಮಾರ್ಸೆಲೋ ಮಾಲ್ಪಿಟ್ 1628ರಿಂದ 1694ರವರೆಗೆ ಸೂಕ್ಷ್ಮದರ್ಶಕದ ಸಹಾಯದಿಂದ ಬರಿಗಣ್ಣಿಗೆ ಅಗೋಚರವಾಗಿರುವ ಚಿಕ್ಕ ರಕ್ತನಾಳಗಳನ್ನು ನೋಡಬಹುದು. ಮೂರು ವಿವಿಧ ರಕ್ತನಾಳಗಳಿವೆ: ಅಪಧಮನಿಗಳು, ಸಿರೆಗಳು ಮತ್ತು ಕ್ಯಾಪಿಲರಿಗಳು. ಅಪಧಮನಿಗಳು ಅವು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ರಕ್ತವನ್ನು ಸಾಗಿಸುವ ದಪ್ಪ ಮತ್ತು ಸ್ಥಿತಿಸ್ಥಾಪಕ ನಾಳಗಳಾಗಿವೆ. ಎಲ್ಲಾ ಅಪಧಮನಿಗಳು ಆಮ್ಲಜನಕಯುಕ್ತ ರಕ್ತವನ್ನು ಶ್ವಾಸಕೋಶಕ್ಕೆ ಸಾಗಿಸುತ್ತವೆ. ಪಲ್ಮನರಿ ಅಪಧಮನಿಯನ್ನು ಹೊರತುಪಡಿಸಿ ಆಮ್ಲಜನಕರಹಿತ ರಕ್ತವನ್ನು ಸಾಗಿಸುತ್ತವೆ. ರಕ್ತನಾಳಗಳು ಸಿರೆಗಳು ತೆಳುವಾದ ಮತ್ತು ಸ್ಥಿತಿಸ್ಥಾಪಕವಲ್ಲದ ನಾಳಗಳಾಗಿವೆ. ಅದು ವಿವಿಧ ಅಂಗಗಳಿಂದ ಹೃದಯಕ್ಕೆ ರಕ್ತವನ್ನು ಸಾಗಿಸುತ್ತದೆ. ಶ್ವಾಸಕೋಶದಿಂದ ಹೃದಯಕ್ಕೆ ಆಮ್ಲಜನಕಯುಕ್ತ ರಕ್ತವನ್ನು ಸಾಗಿಸುವ ಪಲ್ಮನರಿ ಸಿರೆ ಹೊರತುಪಡಿಸಿ ಎಲ್ಲಾ ರಕ್ತನಾಳಗಳು ಆಮ್ಲಜನಕರಹಿತ ರಕ್ತವನ್ನು ಸಾಗಿಸುತ್ತವೆ. ಲೋಮನಾಳಗಳು. ಮಾಲ್ಪಿಕ್ ಅವರು ಕೂದಲು ಲ್ಯಾಟಿನ್ ಪದದಿಂದ ಕ್ಯಾಪಿಲರಿಸ್ ಎಂದು ಬಹಳ ತೆಳುವಾದ ರಕ್ತನಾಳಗಳನ್ನು ಕರೆದರು, ಏಕೆಂದರೆ ಅವುಗಳು ಅತ್ಯುತ್ತಮವಾದ ಕೂದಲಿನಂತೆ ತುಂಬಾ ತೆಳುವಾಗಿರುತ್ತವೆ. ಕ್ಯಾಪಿಲರಿಗಳು ಅಪಧಮನಿಗಳ ಕವಲೊಡೆಯುವಿಕೆಯಿಂದ ರೂಪುಗೊಂಡ ಕಿರಿದಾದ ಟ್ಯೂಬ್ಗಳಾಗಿವೆ. ಅದು ನಂತರ ನಾಳಗಳು ಮತ್ತು ರಕ್ತನಾಳಗಳನ್ನು ರೂಪಿಸಲು ಒಂದುಗೂಡಿಸುತ್ತದೆ. ಅವುಗಳು ಸುಮಾರು 8 mm ವ್ಯಾಸವನ್ನು ಹೊಂದಿರುತ್ತವೆ. ಕ್ಯಾಪಿಲರಿಗಳು ಎಂಡೋಥೆಲಿಯಲ್ ಕೋಶಗಳ ಒಂದು ಪದರದಿಂದ ರೂಪುಗೊಂಡಿವೆ. ಇಲ್ಲಿ ತೋರಿಸುವ ಕೋಷ್ಟಕದಲ್ಲಿ ಅಪಧಮನಿ ಮತ್ತು ಅಭಿಧಮನಿ ನಡುವಿನ ವ್ಯತ್ಯಾಸವನ್ನು ನೋಡೋಣ. ಹೃದಯ ರಚನೆಯ ಮತ್ತು ಕಾರ್ಯಗಳು. ಹೃದಯವು ಪಿಯರ್ ಆಕಾರದ ರಚನೆಯಾಗಿದ್ದು ಬಾಹ್ಯರೇಖೆಯಲ್ಲಿ ತ್ರಿಕೋನವಾಗಿದೆ. ಮುಂಭಾಗದ ತುದಿಯಲ್ಲಿ ಅಗಲವಾಗಿರುತ್ತದೆ ಮತ್ತು ಹಿಂಭಾಗದ ತುದಿಯಲ್ಲಿ ಕಿರಿದಾಗಿರುತ್ತದೆ. ನಮ್ಮ ಹೃದಯದ ಗಾತ್ರವು ಒಬ್ಬರ ಸ್ವಂತ ಮುಷ್ಟಿಗೆ ಸಮಾನವಾಗಿರುತ್ತದೆ ಮತ್ತು ಅದು ಸುಮಾರು 360 ಗ್ರಾಂ ತೂಗುತ್ತದೆ. ಇದು ಡಬಲ್ ಲೇಯರ್ಡ್ ಪೆರಿಟೋನಿಯಲ್ ಮೆಂಬ್ರೇನ್ನಿಂದ ಮುಚ್ಚಲ್ಪಟ್ಟಿದೆ. ಘರ್ಷಣೆ ಮತ್ತು ಯಾಂತ್ರಿಕ ಆಘಾತಗಳಿಂದ ಹೃದಯವನ್ನು ರಕ್ಷಿಸುವ 2 ಪೊರೆಗಳ ನಡುವಿನ ದ್ರವವಿರುತ್ತದೆ. ಮಾನವ ಹೃದಯವು ಸ್ನಾಯುವಿನ ಅಂಗವಾಗಿದೆ. ಇದು ಅನೈಚ್ಛಿಕ ಹೃದಯ ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ. ಅವರು ಒಂದು ನಿರ್ದಿಷ್ಟ ಲಯದೊಂದಿಗೆ ಗುತ್ತಿಗೆ ಮತ್ತು ವಿಶ್ರಾಂತಿ ಪಡೆಯುತ್ತಾರೆ. ಇದನ್ನು ಹೃದಯ ಬಡಿತ ಎಂದು ಕರೆಯಲಾಗುತ್ತದೆ. ಹೃದಯವನ್ನು ಚಡಿಗಳು ಅಥವಾ ಸೆಪ್ಟಾದಿಂದ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. 2
ಮೇಲಿನ ಭಾಗಗಳನ್ನು ಹೃತ್ಕರ್ಣ ಆರ್ಕಿಕಲ್ಸ್ ಎಂದು ಕರೆಯಲಾಗುತ್ತದೆ ಮತ್ತು ಕೆಳಭಾಗವನ್ನು ಕುಹರಗಳು ಎಂದು ಕರೆಯಲಾಗುತ್ತದೆ. ಎಡ ಹೃತ್ಕರ್ಣ ಮತ್ತು ಕುಹರದ ಬಲ ಹೃತ್ಕರ್ಣ ಮತ್ತು ಕುಹರದ ಹೋಲಿಸಿದರೆ ಚಿಕ್ಕದಾಗಿದೆ. ಹೃದಯದ ಗೋಡೆಗಳಲ್ಲಿ ಕಂಡುಬರುವ ರಕ್ತನಾಳಗಳು ಹೃದಯದ ಸ್ನಾಯುಗಳಿಗೆ ರಕ್ತವನ್ನು ಪೂರೈಸುವ ಪರಿಧಮನಿಯ ನಾಳಗಳಾಗಿವೆ. ಕುಹರದ ಗೋಡೆಗಳು ಹೃತ್ಕರ್ಣದ ಗೋಡೆಗಳಿಗಿಂತ ತುಲನಾತ್ಮಕವಾಗಿ ದಪ್ಪವಾಗಿರುತ್ತದೆ. ಆರಿಕಲ್ಸ್ ಮತ್ತು ಕುಹರಗಳ ನಡುವಿನ ಸೆಪ್ಟಮ್ ಆಮ್ಲಜನಕಯುಕ್ತ ಮತ್ತು ಆಮ್ಲಜನಕರಹಿತ ರಕ್ತದ ಮಿಶ್ರಣವನ್ನು ತಡೆಯುತ್ತದೆ. ಸಾವಿರದ 1628ರಲ್ಲಿ ವಿಲಿಯಂ ಹಾರ್ವೆ ದೇಹದಲ್ಲಿ ರಕ್ತ ಪರಿಚಲನೆಯ ಕಾರ್ಯವಿಧಾನವನ್ನು ವಿವರಿಸಿದರು. ನಮ್ಮ ಹೃದಯವು ಸ್ನಾಯುವಿನ ಪಂಪ್ ಆಗಿದ್ದು ಅದರ ಮೂಲಕ ದೇಹದಲ್ಲಿ ರಕ್ತ ಪರಿಚಲನೆ ಆಗುತ್ತದೆ ಎಂಬ ಸಿದ್ಧಾಂತವನ್ನು ಅವರು ಪ್ರಸ್ತಾಪಿಸಿದರು. ಅವರು ಹೃದಯದ ಕವಾಟಗಳ ಕೆಲಸದ ಕಾರ್ಯವಿಧಾನವನ್ನು ಕಂಡುಹಿಡಿದರು. 1574ರಲ್ಲಿ ಗಿರೋಲಾಮೋ ಫ್ಯಾಬ್ರಿಸ್ ಎಂಬ ಇಟಾಲಿಯನ್ ವೈದ್ಯನು ಕಾಲಿನ ರಕ್ತನಾಳಗಳನ್ನು ಅಧ್ಯಯನ ಮಾಡುತ್ತಿದ್ದನು ಮತ್ತು ಅವುಗಳಲ್ಲಿ ಸಣ್ಣ ಕವಾಟಗಳನ್ನು ಗಮನಿಸಿದರು. ನಂತರ ಹಾರ್ವೆ ಪ್ರತಿ ಹೃತ್ಕರ್ಣ ಮತ್ತು ಅದರ ಕುಹರದ ನಡುವಿನ ಕವಾಟಗಳನ್ನು ಗಮನಿಸಿದರು ಮತ್ತು ಅವು ಏಕಮುಖ ಕವಾಟಗಳಾಗಿವೆ. ಅವರು ರಕ್ತವನ್ನು ಹೃತ್ಕರ್ಣದಿಂದ ಕುಹರದವರೆಗೆ ಯಾವುದೇ ಅಡೆತಡೆಯಿಲ್ಲದೆ ಹರಿಯುವಂತೆ ಮಾಡಿದರು. ಹೃದಯವು ಸಂಕೋಚಿತಗೊಂಡಾಗ ಕುಹರದ ಯಾವುದೇ ರಕ್ತವು ಹೃತ್ಕರ್ಣಕ್ಕೆ ಹಿಂತಿರುಗಲು ಸಾಧ್ಯವಾಗಲಿಲ್ಲ. ಬಲ ಹೃತ್ಕರ್ಣವು ದೇಹದ ವಿವಿಧ ಭಾಗಗಳಿಂದ ನಿರ್ಜಲೀಕರಣಗೊಂಡ ರಕ್ತವನ್ನು ಮುಖ್ಯ ಸಿರೆಗಳ ಮೇಲಿನ ವೇನಾ ಕ್ಯಾವ, ಕೆಳಮಟ್ಟದ ವೇನಾ ಕ್ಯಾವ ಮತ್ತು ಪರಧಮನಿಯ ಸೈನಸ್ ಮೂಲಕ ಪಡೆಯುತ್ತದೆ. ಪಲ್ಮನರಿ ಸಿರೆಗಳು ಶ್ವಾಸಕೋಶದಿಂದ ಎಡ ಹೃತ್ಕರ್ಣಕ್ಕೆ ಆಮ್ಲಜನಕಯುಕ್ತ ರಕ್ತವನ್ನು ತರುತ್ತವೆ. ಬಲ ಮತ್ತು ಎಡ ಆರಿಕಲ್ಗಳು ಕ್ರಮವಾಗಿ ಬಲ ಮತ್ತು ಎಡ ಕುಹರಗಳಿಗೆ ರಕ್ತವನ್ನು ಪಂಪ್ ಮಾಡುತ್ತದೆ. ಕುಹರಗಳು ಹೃದಯದ ಕೆಳಗಿನ ಭಾಗವನ್ನು ರೂಪಿಸುತ್ತವೆ. ಎರಡು ಕುಹರಗಳನ್ನು ಇಂಟರ್ವೆಂಟ್ರಿಕ್ಯುಲರ್ ಸೆಪ್ಟಮ್ ಮೂಲಕ ಪರಸ್ಪರ ಬೇರ್ಪಡಿಸಲಾಗುತ್ತದೆ. ಎಡ ಮತ್ತು ಬಲ ಕುಹರಗಳು ದಪ್ಪವಾದ ಗೋಡೆಗಳನ್ನು ಹೊಂದಿರುತ್ತವೆ, ಏಕೆಂದರೆ ಕುಹರಗಳು ಹೃದಯದಿಂದ ಬಲದಿಂದ ರಕ್ತವನ್ನು ಪಂಪ್ ಮಾಡಬೇಕಾಗುತ್ತದೆ. ಬಲ ಕುಹರದಿಂದ ಶ್ವಾಸಕೋಶದ ಕಾಂಡವು ಉದ್ಭವಿಸುತ್ತದೆ ಮತ್ತು ಬಲ ಮತ್ತು ಎಡ ಶ್ವಾಸಕೋಶದ ಅಪಧಮನಿಗಳನ್ನು ರೂಪಿಸಲು ವಿಭಜಿಸುತ್ತದೆ.
ಬಲ ಮತ್ತು ಎಡೆ ಶ್ವಾಸಕೋಶದ ಅಪಧಮನಿಗಳು ಆಯಾ ಭಾಗದ ಶ್ವಾಸಕೋಶಗಳಿಗೆ ಆಮ್ಲಜನಕ ರಹಿತ ರಕ್ತವನ್ನು ಪೂರೈಸುತ್ತವೆ. ಎರಡು ಕುಹರವು ಬಲ ಕುಹರಕ್ಕಿಂತ ಉದ್ದವಾಗಿದೆ ಮತ್ತು ಕಿರಿದಾಗಿದೆ. ಗೋಡೆಗಳು ಬಲ ಕುಹರಕ್ಕಿಂತ ಸುಮಾರು 3 ಪಟ್ಟು ದಪ್ಪವಾಗಿರುತ್ತದೆ. ಎಡ ಕುಹರವು ಮಹಾಪಧಮನಿಯನ್ನು ಉಂಟು ಮಾಡುತ್ತದೆ. ಆಮ್ಲಜನಕಯುಕ್ತ ರಕ್ತವನ್ನು ಮಹಾಪಧಮನಿಯಿಂದ ದೇಹದ ವಿವಿಧ ಅಂಗಾಂಶಗಳಿಗೆ ಸರಬರಾಜು ಮಾಡಲಾಗುತ್ತದೆ. ಪರಿಧಮನಿಯ ಅಪಧಮನಿಗಳು ಹೃದಯಕ್ಕೆ ರಕ್ತವನ್ನು ಪೂರೈಸುತ್ತವೆ. ಕವಾಟಗಳು. ಕವಾಟಗಳು ಒಂದೇ ದಿಕ್ಕಿನಲ್ಲಿ ರಕ್ತದ ಹರಿವನ್ನು ನಿಯಂತ್ರಿಸುವ ಮತ್ತು ರಕ್ತದ ಹಿಮ್ಮುಖ ಹರಿವನ್ನು ತಡೆಯುವ ಸ್ನಾಯುವಿನ ಪ್ಲಗ್ಗಳಾಗಿವೆ. ಹೃದಯವು 3 ವಿವಿಧ ಕವಾಟಗಳನ್ನು ಹೊಂದಿರುತ್ತದೆ. ಬಲ ಹೃತ್ಕರ್ಣ ಕವಾಟ. ಇದು ಬಲಿ ಆರಿಕಲ್ ಮತ್ತು ಬಲ ಕುಹರದ ನಡುವೆ ಇದೆ. ಇದು ಫ್ಲಾಪ್ಗಳಂತಹ 3 ತೆಳುವಾದ ತ್ರಿಕೋನ ಎಳೆಗಳನ್ನು ಹೊಂದಿದೆ ಮತ್ತು ಆದ್ದರಿಂದ ಇದನ್ನು ಟ್ರೈಸ್ಟೆಡ್ ಪಿಟ್ ಕವಾಟ ಎಂದು ಕರೆಯಲಾಗುತ್ತದೆ. ಪ್ಯಾಪಿಲರಿ ಸ್ನಾಯುಗಳು ಎಂದು ಕರೆಯಲ್ಪಡುವ ಕುಹರದ ಗೋಡೆಯ ಸ್ನಾಯುವಿನ ಪ್ರಕ್ಷೇಪಣದಿಂದ ಉಂಟಾಗುವ ಜೋಡೆಂಟಿನೆಸ್ ಮೂಲಕ ಫ್ಲಾಪ್ಗಳು ತುದಿಗಳನ್ನು ಸ್ಥಾನದಲ್ಲಿ ಇರಿಸಲಾಗುತ್ತದೆ. ಎಡ ಹೃತ್ಕರ್ಣ ಕವಾಟ. ಇದು ಎಡ ಆರಿಕಲ್ ಮತ್ತು ಎಡ ಕುಹರದ ನಡುವೆ ಇದೆ. ಇದು 2 ಕವಾಟಗಳನ್ನು ಹೊಂದಿದೆ ಮತ್ತು ಆದ್ದರಿಂದ ಬೈಟೆಸೆಡ್ ಅಥವಾ ಮಿಟ್ರಲ್ ವಾಲ್ವ್ ಎಂದು ಕರೆಯಲಾಗುತ್ತದೆ. ಸೆಲ್ಯುಲಾರ್ ಕವಾಟಗಳು. ಹೃದಯದಿಂದ ಹೊರಡುವ ಶ್ವಾಸಕೋಶದ ಅಪಧಮನಿ ಮತ್ತು ಮಹಾ ಅಪಧಮನಿಯಂತಹ ಪ್ರಮುಖ ಅಪಧಮನಿಗಳು ಸೆಲ್ಯುಲಾರ್ ಕವಾಟಗಳನ್ನು ಹೊಂದಿದ್ದು ಅದು ಕುಹರದೊಳಗೆ ರಕ್ತದ ಹಿಮ್ಮುಖ ಹರಿವನ್ನು ತಡೆಯುತ್ತದೆ. ಅವು ಪಲ್ಮನರಿ ಮತ್ತು ಮಹಾ ಅಪಧಮನಿಯ ಸೆಲ್ಯುಲಾರ್ ಕವಾಟಗಳು.